ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಸಿಗುವಂತಹ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿಕೊಂಡು ಹರ್ಬಲ್ ಆಯಿಲ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಆಲೋವೆರಾ, ಸೀಬೆಕಾಯಿನ ಎಲೆಗಳು, ವೀಳ್ಯದ ಎಲೆ, ಕರಿಬೇವಿನ ಸೊಪ್ಪು ಮತ್ತು ದಾಸವಾಳದ ಹೂಗಳು 2 ಥರ ದಾಸವಾಳದ ಹೂ ಸಿಕ್ಕಿದೆ, ಮತ್ತು ಬ್ರಾಹ್ಮಿ ಅಂದರೆ ಒಂದೆರಗ ಸೊಪ್ಪು ಅಂತ ಹೇಳ್ತೀವಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ಪ್ರೊಸೀಜರ್ ಹೇಗೆ ಮಾಡ್ಕೊಂಡು ಹೋಗೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಆಯಿತಾ. ನಾನಿವಾಗ ಇಲ್ಲಿ ಲೋಕ್ಸರ ಅಂತ ಹೇಳ್ತೀವಲ್ಲ, ಅಂದರೆ ಆಲೋವೆರಾ ಇದೆಯಲ್ಲ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನ ಚಿಕ್ಕ ಚಿಕ್ಕ ಸ್ಲೈಸಸ್ ಆಗಿ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಆಲೋವೆರಾನ ಏನು ಮಾಡ್ತಾರೆ ಅಂದರೆ ನೀಟಾಗಿ ಅದನ್ನು ಹೊಸ ಬಾಚಣಿಗೆನ ಯೂಸ್ ಮಾಡಿಕೊಂಡು ಅದರಲ್ಲಿ ಅದರದ್ದು ಇದನ್ನು ಮಾತ್ರ ಆಲೋವೆರಾ ಏನಿದೆ ಅದನ್ನು ಮಾತ್ರ ತಗೊಂಡು ಯೂಸ್ ಮಾಡ್ತಾರೆ. ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಆಲೋವೆರಾನ ತೊಗೊಂಡು ಅದನ್ನು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ತುಂಡುಗಳನ್ನಾಗಿ ಮಾಡಿಕೊಂಡು ಅದನ್ನು ಆ ಥರನೇ ಹಾಕೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ, ನಿಮ್ಗೆ ಇಷ್ಟ ಅದು ನೀವು ಜೆಲ್ಲಾದರೂ ತೊಗೊಂಡು ಡೈರೆಕ್ಟಾಗಾದರೂ ಹಾಕ್ಬೋದು, ಅಥವಾ ನೀವು ಈ ಥರ ಆಲೋವೆರಾನ ತೊಗೊಂಡು ನೀಟಾಗಿ ತೊಳೆದು ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ನೀಟಾಗಿ ತೊಳೆದಿರುವಂಥ ಒಂದು ಬಾಣಲಿಗೆ ಏನು ಮಾಡ್ತಾಯಿದ್ದೀನಿ, ಲೋಕ್ಸರ ಅಂದರೆ ಆಲೋವೆರಾನ ಕಟ್ ಮಾಡಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಪಿಂಕ್ ಕಲರ್ ದಾಸವಾಳ, ನಾನು ಬಿಳಿ ದಾಸವಾಳ ಹುಡುಕ್ತೆ ಸಿಗಲಿಲ್ಲ, ಇಲ್ಲಿ ಲೈಟ್ ಪಿಂಕ್ ಕಲರ್ದು ದಾಸವಾಳ ಮತ್ತು ರೆಡ್ ಕಲರ್ ದಾಸವಾಳ ಸಿಕ್ತು, ಅವುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಬಿಳಿದಾದರೂ ಸರಿ ಕೆಂಪುದಾದರೂ ಸರಿ ನಿಮಗೆ ಯಾವುದು ಸಿಗುತ್ತೆ, ಬಿಳಿದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ನೋಡಿ ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅವುಗಳನ್ನು ದಾಸವಾಳದ ಹೂಗಳನ್ನು ಪುಟ್ಟದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸೀಬೆಕಾಯಿದು ಎಲೆಗಳನ್ನ ಹಾಕ್ಕೊಳ್ತಾ, ಜಾಸ್ತಿ ಹಾಕ್ಕೋಬೇಡಿ, ಲೋಳೆ ಥರ ಆಗ್ಬಿಡುತ್ತೆ ಸೀಬೆಕಾಯಿನ ಎಲೆಗಳು ಹಾಕಿದ್ರೆ. ನಾನು ಒಂದು 2 ರಿಂದ 3 ಹಾಕ್ಕೊಂಡಿದ್ದೀನಿ, ನೀವು ಅಷ್ಟೇ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಮಸ್ಟ್ ಆ್ಯಂಡ್ ಶುಡ್ ಹಾಕಿ, ಕೂದಲನ್ನ ಕಪ್ಪಾಗೋಕ್ಕೂ ಯೂಸ್ ಆಗುತ್ತೆ, ಮತ್ತು ಅದರಿಂದ ಫ್ರಾಗ್ರೆನ್ಸ್ ಕೂಡ ಚೆನ್ನಾಗಾಗುತ್ತೆ. ಕೆಂಚಾಗಿರೋದು ಕೂಡ ಕಪ್ಪಾಗೋಕ್ಕೆ ಟರ್ನ್ ಆಗುತ್ತೆ. ನೆಕ್ಸ್ಟು ವೀಳ್ಯದೆಲೆ, ನಾನಿಲ್ಲಿ 4 ರಿಂದ 5 ವೀಳ್ಯದೆಲೆನ ತೊಗೊಂಡಿದ್ದೀನಿ. ನೀವು ಅಷ್ಟೇ, ನೀವು ಎಷ್ಟು ಲೀಟರ್ ಹಾಳಿಗೆ ಮಾಡ್ಕೊಳ್ತಾ ಇದ್ರೆ ಅದ್ರ ಬೇಸ್ ಮೇಲೆ ಹಾಕಿ. ನಾನಿಲ್ಲಿ ಎಣ್ಣೆ ಇದನ್ನು ಮಾಡ್ಕೊಳ್ತಾ ಇರೋದು ಅರ್ಧ ಲೀಟರು, ಮೀನ್ಸ್ ಒಂದು 200 ml ಅಷ್ಟು ಕೊಬ್ಬರಿ ಎಣ್ಣೆ, ಒಂದು 100 ml ಅಷ್ಟು ಕೈ ಎಣ್ಣೆಗೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ. ನೆಕ್ಸ್ಟು ವೀಳ್ಯದೆಲೆ ಬ್ರಾಹ್ಮಿ ಇತ್ತಲ್ಲ, ಬ್ರಾಹ್ಮಿ ಅಂದರೆ ಒಂದೆಲ್ಗ ಅಂತಲೂ ಅಂತಾರೆ, ಮತ್ತು ಬ್ರಾಹ್ಮಿ ಅಂತಲೂ ಹೇಳ್ತಾರೆ. ಆ ಎಲೆನೂ ಕೂಡ ಫ್ರೆಶಾಗಿ ಸಿಕ್ಕಿತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ರಾಹ್ಮಿ ಎಲೆಗಳನ್ನು ಕೂಡ ಒಂದು 7 ರಿಂದ 8 ಎಲೆಗಳನ್ನು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ನಾನು ಮೊದಲು ಕಡಿಮೆ ಎಣ್ಣೆ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ, ಆಮೇಲೆ ಬೇಕಾಗ್ಬೋದು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಎಲ್ಲ ನಾನು ಏನು ನಿಮಗೆ ತೋರಿಸಿದ್ದೆ ಅಷ್ಟನ್ನು ಹಾಕ್ಕೊಂಡೆ. ಇಲ್ಲಿ 1 ಕಪ್ ಆಗುವಷ್ಟು, ಅಂದರೆ 150 ml ಆಗುವಷ್ಟು ಕೈ ಎಣ್ಣೆ, ಮನೆಯಲ್ಲೇ ಮಾಡಿರುವಂಥ ಹರಳೆಣ್ಣೆ, ಕೈ ಎಣ್ಣೆ ಅಂದರೆ ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಕಪ್ಪಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, 2 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊಬ್ಬರಿ ಎಣ್ಣೆನ ಗಾಣದಲ್ಲಿ ಬೀಸಿರ್ತಾರಲ್ಲ ಆ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಮನೆಯಲ್ಲೇ ತರಿಸಿರುವಂಥದ್ದು. ನೀವು ಅಷ್ಟೇ, ನಿಮಗೆ ಪ್ಯಾರಾಚೂಟ್ ಬೇಕು ಅಂದರೆ ಪ್ಯಾರಾಚೂಟ್, ನಿಮಗೆ ಯಾವುದು ಕೊಬ್ಬರಿ ಎಣ್ಣೆ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಹೊರಗಡೆಯಿಂದ ತರಿಸಿರುವಂತಹ ಕೊಬ್ಬರಿ ಎಣ್ಣೆನ 2 ಕಪ್ ಆಗುವಷ್ಟು ಅದೇ ಗ್ಲಾಸಲ್ಲಿ ಯಾವುದೋ ಒಂದು ಕಪ್ ತೋರಿಸ್ತಾ ಇದ್ದೀನಿ ನೋಡಿ, ಆ ಕಪ್ಪಲ್ಲಿ 1 ಕಪ್ಪು ಹರಳೆಣ್ಣೆ, 2 ಕಪ್ಪು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಯಾವ್ದು ಹಂಗೆ ಇಟ್ಬಿಟ್ಟಿದ್ದ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲನೂ ಕೂಡ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿದೆ ಅದು ಕ್ವಾಂಟಿಟಿ ಎಣ್ಣೆ ಹಾಕಿದಾಗ ಇನ್ನೂ ಸಾಕಾಗ್ಬೋದು ಅಂತ ಅನ್ನಿಸ್ತು. ಡೈಲ್ಯೂಟಾಗಿ ಏನು ಬೇಡ, ಕಾನ್ಸಂಟ್ರೇಟೆಡ್ ಆಗೇ ಇರಲಿ ಅಂತ ಅಂದ್ಬಿಟ್ಟು ಹಾಕ್ತೆ. ಜಾಸ್ತಿ ಆದಷ್ಟು ಏನಾಗುತ್ತೆ ಅಂದರೆ ಆಯಿಲ್ ಏನಾಗುತ್ತೆ, ತುಂಬ ಘಾಟ್ ಆಗುತ್ತೆ. ಘಾಟ್ ಅಂತಂದರೆ ತುಂಬ ಕಾನ್ಸಂಟ್ರೇಟೆಡ್ ಸೀರಮ್ ಅಂತ ಹೇಳ್ತೀವಲ್ಲ ಆ ಥರ ಆಗುತ್ತೆ. ಬಟ್ ಇಟ್ಸ್ ಓಕೆ, ಏನೂ ಆಗೋಲ್ಲ. ಇಲ್ಲಿ ಮೆಂತ್ಯ ಹಾಕ್ತಾಯಿದ್ದೀನಿ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಇನ್ನೊಂದು ಏನು ಮರ್ತ್ಕೊಂಡ್ರೆ ಈರುಳ್ಳಿ ಹಾಕೋದನ್ನು ಮರ್ತ್ಕೊಂಡೆ, ನಾನು ಆಮೇಲೆ ಲಾಸ್ಟಲ್ಲಿ ನೆನಪಾಗಿ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವೇನು ಮಾಡಿ, ಫಸ್ಟೇ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡು ನಾನು 1 ರಿಂದ 1.5 ಈರುಳ್ಳಿನ ಹಾಕಿದ್ದೀನಿ ಇದಕ್ಕೆ. ನಿಮಗೆ ನೋಡ್ಕೊಳ್ಳಿ, ನಿಮಗೆ ಘಾಟ್ ಆಗುತ್ತೆ, ನಮಗೆ ಏನು ಅಲರ್ಜಿ ಥರ ಏನೂ ಆಗಲ್ಲ ಅಂತ ಅನ್ನೋದಾದರೆ ನೀವು ಸ್ವಲ್ಪ ಇವನ್ನೆಲ್ಲ ಕ್ವಾಂಟಿಟಿ ಕಡಿಮೆನೇ ಮಾಡ್ಕೊಳ್ಳಿ. ಈ ಎಲೆ ಆಗಿರ್ಬೋದು, ನಾನು ದಾಸವಾಳದ ಎಲೆನೂ ಕೂಡ ಹಾಕಿದ್ದೀನಿ, ದಾಸವಾಳದ ಎಲೆ ಆಗಿರ್ಬೋದು, ಬ್ರಾಹ್ಮಿ ಆಗಿರ್ಬೋದು, ಆಲೋವೆರಾ ಆಗಿರ್ಬೋದು. ಕೆಲವ್ರಿಗೆ ಶೀತದ ಥರ ಇರುತ್ತೆ ಮೈ, ನಿಮ್ಮ ಬಾಡಿ ಹೇಗೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ನಮ್ಮದು ಸ್ವಲ್ಪ ಹೀಟ್ ಬಾಡಿ ಥರ ಆಗಿರೋದ್ರಿಂದ ಇದೆಲ್ಲ ನಮಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ನಮಗೆ ಇದರಲ್ಲಿ ಏನೂ ಚೇಂಜಸ್ ಅನಿಸೋದಿಲ್ಲ. ಇನ್ನು ನೋಡಿ, ಇದನ್ನು ಲಾಸ್ಟಲ್ಲಿ ನೀಟಾಗಿ ಸಿಮ್ಮಲ್ಲಿ ಹಾಕ್ಕೊಂಡು ಉರಿನಲ್ಲಿ ಇದು ಸಿಮ್ಮಲ್ಲಿ ಮಾಡ್ತೀವಿ, ಮಿನಿಮಮ್ 30 ಮಿನಿಟ್ಸ್ ಆದರೂ ತೊಗೊಳುತ್ತೆ. ಇದು ನೋಡಿ ಲಾಸ್ಟಲ್ಲಿ ಕುದ್ದಾದ್ಮೇಲೆ ಇಳ್ಕೊಂಡು ಅದು ಸ್ವಲ್ಪ ಹಾರದ ಮೇಲೆ ನಾನು ಬಟ್ಟೆಲಿ ಇದನ್ನ ಶೋಧಿಸ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಜಾಲ್ರಿ ಥರನೋ ಅಥವಾ ಸ್ಟ್ರೇನರ್ನೋ ತೊಗೊಂಡು ನಾನು ಇದನ್ನು ಶೋಧಿಸ್ಕೊಳ್ತಾ ಇಲ್ಲ, ಸ್ಟ್ರೇನ್ ಮಾಡ್ಕೊಳ್ತಾ ಇಲ್ಲ. ಏನಕ್ಕೆ ಅಂತಂದರೆ ನಾನು ಜಾಸ್ತಿ ಇದನ್ನು ಎಲೆಗಳನ್ನು ಹಾಕಿರೋದ್ರಿಂದ ಎಣ್ಣೆ ಮೋಸ್ಟ್ ಆಫ್ ದ ಆಯಿಲ್ ಏನಾಗಿರುತ್ತೆ ಅಂದರೆ ಏನಿದೆ ಇಂಗ್ರೀಡಿಯೆಂಟ್ಸ್ ಅದು ಒಳಗಡೆ ಕೂತ್ಕೊಬಿಟ್ಟಿರುತ್ತೆ. ಸ್ಟ್ರೇನಲ್ಲಿ ಹಾಕಿ ನಾವು ಎಷ್ಟೇ ಇದು ಮಾಡಿದ್ರೂ ಅದು ಬರಲ್ಲ, ಹಾಗೆ ಉಳ್ಕೊಬಿಡುತ್ತೆ. ಆವಾಗ ಸುಮ್ಮನೆ ಮಾಡಿದ್ದು ವೇಸ್ಟ್ ಆಗುತ್ತೆ. ನಾನು ಫಸ್ಟ್ ಇಲ್ಲಿ ಒಂದು ಕಾಟನ್ ಬಟ್ಟೆ ಥರ ಇರುವಂಥ ಒಂದು ಬಟ್ಟೆನಲ್ಲಿ ಅದನ್ನ ಎಣ್ಣೆನ ಶೋಧಿಸ್ಕೊಂಡು
ಶೋಧಿಸ್ಕೊಳ್ತಾ ಇದ್ದೀನಿ, ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಯಿಲ್ದು ಕಲರು ಚೇಂಜ್ ಆಗಿದೆ, ಮತ್ತು ನೋಡಿ ಎಷ್ಟು ಘಮ ಬರ್ತಾ ಇದೆ ಆಯಿಲ್ ಅಂತಂದರೆ ತುಂಬ ಚೆನ್ನಾಗಿ ಘಮನೂ ಕೂಡ ಬರ್ತಾ ಇದೆ. ಇಲ್ಲಿ ನೋಡಿ ನಾನು ಹಿಂಡ್ತಾ ಇದ್ದೀನಿ ನೋಡಿ. ಈ ಥರ ಹಿಂಡೋದ್ರಿಂದ ಏನಾಗುತ್ತೆ ಅಂದರೆ ಆಯಿಲ್ನ ಫಸ್ಟೇ ನೀವು ಈ ಥರ ಹಿಂಡೋಕ್ಕೂ ಮೊದಲೇ ಕೈ ತೇವ ಇಲ್ಲ ಅನ್ನೋದನ್ನು ಫಸ್ಟು ಅದನ್ನು ಸ್ಪೆಸಿಫೈ ಮಾಡ್ಕೊಳ್ಳಿ ನೀವು. ನೋಡಿ ಇದರಲ್ಲಿ ಹಿಂಡಿದಾಗ ನೀಟಾಗಿ ಅದ್ರ ಒಳಗಡೆ ಇರುವಂತಹ ಯಾವುದೇ ಥರದಾದಂಥ ಎಣ್ಣೆ ಅಂಶ ಇದ್ರೂ ಕೂಡ ನೀಟಾಗಿ ಅದು ಬಿಟ್ಕೊಬಿಡುತ್ತೆ. ಅದು ಏನೇನು ಹಾಕಿದ್ದೀವಿ ಇಂಗ್ರೀಡಿಯೆಂಟ್ಸು ಅದರಲ್ಲಿ ಇರುವಂತಹ ಎಣ್ಣೆ ಅಂಶ ಎಲ್ಲ ಕೂಡ ನೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ನೀವು ಬಟ್ಟೆನೇ ಯೂಸ್ ಮಾಡಿ, ಸ್ಟ್ರೈನರ್ಗಳಿಂದ ಸ್ಟೀಲ್ ಸ್ಟ್ರೈನರ್ ಆಗಿರ್ಬೋದು, ಪ್ಲಾಸ್ಟಿಕ್ ಸ್ಟ್ರೈನರ್ ಆಗಿರ್ಬೋದು. ಸೊ ನಾನು ರೆಕಮೆಂಡ್ ಮಾಡೋದು ಒಂದು ಬಟ್ಟೆನೇ ತೊಗೊಳ್ಳಿ. ನಾನು ಕೊಬ್ಬರಿ ಎಣ್ಣೆ ತರಿಸಿದ್ನಲ್ಲ ಬಾಟಲು, ಅದೇ ಬಾಟಲ್ ಇತ್ತು. ಸೊ ಇದು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಎಣ್ಣೆನ ನೀಟಾಗಿ ಅದೇ ಬಾಟಲ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಿನಿಮಮ್ 3 ಮಂತ್ಸ್ವರೆಗೂ ನೀವು ಮನೆಯಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಚೆನ್ನಾಗಿ ರಿಸಲ್ಟ್ ಅಂತೂ ಒಳ್ಳೆ ರಿಸಲ್ಟ್ ಬರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಕೂದಲು ಕೂಡ. ನೋಡಿ ಕಲರು ಕೂಡ ಚೆನ್ನಾಗಿದೆ. ಟ್ರೈ ಮಾಡಿ ಮನೇಲಿ ಒಂದು ಸಲ. ಥ್ಯಾಂಕ್ ಯು.